ಎಲ್ಕೆಜಿಗೆ ಅನುದಾನ ಬಿಡುಗಡೆ ಮಾಡಲೇಬೇಕು. ಅಂಗನವಾಡಿಯವರನ್ನ ಕೈ ಬಿಡಿ. 55 ವರ್ಷ ಮೇಲ್ಪಟ್ಟವರನ್ನು ಬಿಎಲ್ಎದಿಂದ ಕೈ ಬಿಡಿ. ಸ್ಥಳೀಯವಾಗಿ ಸಿಗ್ತಕ್ಕಂಥ ಅಂಗನವಾಡಿಗೆ ಫುಡ್ ವಿತರಣೆ ಮಾಡಲೇಬೇಕು. ಚುನಾವಣೆಯಲ್ಲಿ ಭರವಸೆ ಕೊಟ್ಟಂತೆ 15,000 ರೂಪಾಯಿ ಕಾರ್ಯಕರ್ತೆ 10,000 ರೂಪಾಯಿ ಸಹಾಯಕಿಗೆ ಕೊಡಲೇಬೇಕು. ದೇಶಾದ್ಯಂತ ನಡೆಯುತ್ತಿರುವ ಸ್ಕೀಮ್ ನೌಕರರ ಹೋರಾಟ ಒಂದು ನಿಮಿಷ ಹೇಳ್ರಿ. ದಾಸೋಹ ನೌಕರರ ಸಂಘ ಮತ್ತು ಕರ್ನಾಟಕ ರಾಜ್ಯ ಅಂಗನವಾಡಿಗಳ ನೌಕರರ ಸಂಘದ ವತಿಯಿಂದ ತಮ್ಮ ಬೇಡಿಕೆ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವುದಕ್ಕೆ ಆಗಮಿಸಿದ್ದೀರಿ. ಇಂದು ನಾನು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕ ನಿರ್ದೇಶಕನಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿ ಪರವಾಗಿ ತಮ್ಮ ಬೇಡಿಕೆ ಮನವಿ ಪತ್ರವನ್ನು ಸ್ವೀಕರಿಸಿ ಕಾನೂನು ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವರಿಗೆ ರವಾನಿಸುತ್ತೆ ಅಂತಕ್ಕಂಥ ಆಶ್ವಾಸನೆಯನ್ನು ನೀಡಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದೇನೆ. ಧನ್ಯವಾದ. CITU ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಸ್ಕೀಮ್ ಇವತ್ತು ಕೇಂದ್ರ ಬಿಡುಗಡೆಯಾಗಿ 1000 ಜನರನ್ನು ನೇಮಕ ಮಾಡಿದೆ. 3 ರಿಂದ 6 ವರ್ಷದ ಮಕ್ಕಳ ಗತಿ ಏನು? ಇವತ್ತು ಹಲವಾರು ಕಿರುಕುಳ ಮತ್ತು ಅಂಗನವಾಡಿಯವರಿಗೆ BP, ಶುಗರು, ಹಾರ್ಟ್ ಆಪರೇಷನ್ನು, ಕಿಡ್ನಿ ಇಂಥ ಇದ್ದರೂ ಕೂಡ ಇವತ್ತು ಒತ್ತಡ ಹಾಕಿ ಇವತ್ತು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. 55 ವರ್ಷ ಮೇಲ್ಪಟ್ಟ ಅನಾರೋಗ್ಯ ಇದ್ದವ್ರನ್ನ ಕೈ ಬಿಡಬೇಕಂತ ಕೇಳಿವಿ. ಮತ್ತು ಅಂಗನವಾಡಿ ಕೇಂದ್ರ ಇಡೀ ರಾಜ್ಯದಲ್ಲಿ LKG, UKG 12,000 ಕೇಂದ್ರದಲ್ಲಿ ತೆರಿತೀವಿ ಅಂದಾರೆ. ಆದರೆ ಹಣ ಇವತ್ತು ಬಿಡುಗಡೆ ಮಾಡಿಲ್ಲ. ಅದನ್ನು ಕೂಡ ಬಿಡುಗಡೆ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಮತ್ತು ಸ್ಥಳೀಯವಾಗಿ ಸಿಗ್ತಕ್ಕಂಥ ಅಂಗನವಾಡಿಗೆ ಇವತ್ತು ಫುಡ್ಡು ಸರಿಯಾಗಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಫುಡ್ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಅದೇ ಥರ ಬಿಸಿ ಊಟದವರಿಗೂ ಇವತ್ತು ವಿತರಣೆ ಮಾಡ್ತಕ್ಕಂಥ ಫುಡ್ಡು ಕಳಪೆ ಮಟ್ಟದ ಇರ್ತದೆ. ಅದು ಇವತ್ತು ಮಾಡಿ ಹಾಕಿದ್ರೆ ಇವತ್ತು ಅದನ್ನೇ ನೆಪ ಇಟ್ಕೊಂಡು ಇವತ್ತು ಬಿಸಿ ಊಟ ನೌಕರದಾರನು ಕೂಡ ಇವತ್ತು ಕೆಲಸದಿಂದ ಕೈ ಬಿಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತು ಅಂಗನವಾಡಿ ಅವರನ್ನ ಕಾರ್ಮಿಕರೆಂದು ಪರಿಗಣನೆ ಮಾಡಿದ್ರೆ ನಮಗೆ ಕನಿಷ್ಠ ಕೂಲಿ ವ್ಯಾಪ್ತಿಯಲ್ಲಿ ನಾವು ಬರ್ತೀವಿ. ಕಾರ್ಮಿಕರೆಂದು ಪರಿಗಣನೆ ಮಾಡಬೇಕಂತ ಹೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. 28 ಇದ್ದಂಥ ಕಾರ್ಮಿಕ ಕಾನೂನುಗಳನ್ನು ಇವತ್ತು ಸಂವಿಧಾನದಲ್ಲಿ ಬಾಬಾ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಇವತ್ತು ತಿದ್ದುಪಡಿ ಮಾಡಿ ಇವತ್ತು 4 ಕಾರ್ಮಿಕ ಸಂಹಿತೆಗಳನ್ನು ಮಾಡಿ ಇವತ್ತು ಇಡೀ ದೇಶಾದ್ಯಂತ ಕೋಟಿಗಟ್ಟಲೆ ಸ್ಕೀಮ್ ನೌಕರನ ಬದುಕು ಇವತ್ತು ಅತಂತ್ರ ಸ್ಥಿತಿಯಲ್ಲಿ ಇವತ್ತು ಕೇಂದ್ರ ರಾಜ್ಯ ಸರ್ಕಾರ ತಂದದ. ಅದನ್ನು ವಿರೋಧ ಮಾಡಿ ಇವತ್ತು ಇಡೀ ದೇಶಾದ್ಯಂತ ಕರಾಳ ದಿನಾಚರಣೆ ಮಾಡಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ನಮ್ಮ ಸಮಸ್ಯೆ ಬಗೆಹರಿಲ್ಲ ಅಂದರೆ